ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಡೈವರ್ಟ್ ಮಾಡ್ಲಿಕ್ಕೆ ದರ್ಶನ್ ಪ್ರಕರಣವನ್ನು ಮುನ್ನೆಲೆ ತಂದ್ರು, ಆ ಶಾಸಕರ ಅಂಶಗಳನ್ನ ಸ್ಕ್ರೀನ್ ಶಾಟ್ ಅನ್ನೋರನ್ನ ಬಿಟ್ಟರು ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ತಿಳ್ಕೊಂಡಂತವ್ರು, ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಇವತ್ತು ಈ ಜೈಲುಗಳಲ್ಲಿ ಸರ್ವೇ ಸಾಮಾನ್ಯ ಇವತ್ತೊಂದು ದಿವಸ ಇದು ಗಂಭೀರವಾದ ಇದು ಆರೋಪ ಯಾವಾಗೂ ಕೂಡ ಬರ್ತಾ ಇದೆ. ಜೈಲಿನಲ್ಲಿ ಇವತ್ತೊಂದು ದಿವಸ ಅವ್ರ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ, ಮದ್ಯ ಸಪ್ಲೈ ಆಗುತ್ತೆ, ಹಾಗೆ ಹೀಗೆ ಅಂತೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತವೆ. ನಾನು ಹೋಮ್ ಮಿನಿಸ್ಟರ್ದಾಗೂ ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ. ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಎಲ್ಲರನ್ನೂ ಕೂಡ ಚದುರು ಹೋಗುವಂತೆ ಎಲ್ಲರನ್ನೂ ಡಿವೈಡ್ ಮಾಡಿ ಹಾಕಿ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಹೀಗಾಗಿ ಲೀಕ್ ಯಾರಿಂದ ಆಯ್ತು, ಏನಾಯ್ತು ಅದೆಲ್ಲವೂ ಕೂಡ ತನಿಖೆ ಆಗ್ತದೆ. ಆದರೆ ಅದನ್ನು ತಗೊಂಡು ಹೋಗೋ ಮೂಡಾದಲ್ಲಿ ಏನಿದೆ, ಮೂಡ ಡೈವರ್ಟ್ ಮಾಡಕ್ಕೆ ಏನಿದೆ ಹೇಳಿ? ಮೂಡಾದಲ್ಲಿ ಸಿದ್ದರಾಮಯ್ಯನವ್ರಿಗೆ 3 ಎಕರೆ 16 ಗುಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರು ಮೇಲೆ ಬಂದಿತ್ತು. ತಪ್ಪಿರುವಂಥದ್ದು ಮೂಡ. ಯಾಕಂದ್ರೆ ಮೂಡ ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅಭಿವೃದ್ಧಿ ಪಡಿಸಿ ಕೊಡಬೇಕಾಗಿತ್ತು. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ. ಇಲ್ಲಿಗಲ್ ಆಗಿರೋದನ್ನ ಅದನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡು ಕಾನೂನು ಬಾಹಿರದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಹೇಬ್ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ. ತಪ್ಪು ಯಾರ್ದಾಗ ಮೂಲ? ಯಾರು ಪ್ರಶ್ನೆ ಮಾಡ್ತಾರೆ. ಮೂಡ ತಪ್ಪು. ತದನಂತರ ಹಂಚಿಕೆ ಯಾರಿಂದಾಗಿದೆ? ಮೂಡ ಅಧ್ಯಕ್ಷರು ಬಿಜೆಪಿ ಸರ್ಕಾರದಲ್ಲಿ ರಾಮದಾಸ್ ಅವರು, GT ದೇವೇಗೌಡರು ಜನತಾದಳದವರು, ಸಾರಾ ಮಹೇಶ್ ಇದ್ರು, ಇವರೆಲ್ಲ ಇದ್ದಾಗ ಹಂಚಿಕೆ ಆಗಿದೆ. ತಪ್ಪಾಗಿದೆ. ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ 50-50 ಕೊಡಬೇಕು. ಯಾಕಂದ್ರೆ ಅದನ್ನ ಮಾಡಿದ್ದ ಅಪರಾಧ ಏನು ತಿದ್ದುಕೊಳ್ಳಕ್ ಆಗೋದಿಲ್ಲಲ್ಲ. ಇಲ್ಲಿಗೆ ಡೆವಲಪ್ ಮಾಡಿ ಮಾರಾಟ ಮಾಡಿದ್ರೆ ತಿದ್ದುಕೊಳ್ಳಕ್ ಆಗೋದಿಲ್ಲ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಏನು ಪಾಲಿದೆ ಅದರಲ್ಲಿ? ಹಾಗೆ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ. ಮೂಡಾದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಜಯ ಸಿಗ್ತದೆ. ಹೀಗಾಗಿ ಅವರು ಹಗಲುಗನಸಿನಲ್ಲಿ ಇರುವಂಥದ್ದು ಬೇಡ. ಇದು ಸಂಪೂರ್ಣವಾದ ಕಾನೂನು ಬಾಹಿರ ಗವರ್ನರ್ ನಡವಳಿಕೆ.